ಓಕೆ, ಈಗ ಮತ್ತೊಂದು ಸುದ್ದಿ. ಒಬ್ಬ ಡಾಕ್ಟರ್ ವೃತ್ತಿ ಇಲ್ಲದೆ ಕೂಡ ಬದುಕಬಲ್ಲ. ನಂಬರ್ 1. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿ ಇಲ್ಲದೆ ಕೂಡ ಬದುಕಬಲ್ಲ. ಒಬ್ಬ ಜರ್ನಲಿಸಮ್ ಇಲ್ಲದೆ ಕೂಡ ಆತ ಬದುಕಬಲ್ಲ. ಒಬ್ಬ ಲಾಯರ್ಗಿರಿ ಇಲ್ಲದೇನು ಬದುಕಬಲ್ಲ. ಒಬ್ಬ ಆಟೋ ಡ್ರೈವಿಂಗ್ ಮಾಡದೆ ಬೇರೆ ಕೆಲಸ ಮಾಡಿಕೊಂಡು ಕೂಡ ಬದುಕಬಲ್ಲ. ಆದರೆ ಒಬ್ಬ ರೈತ ಉತ್ತಿ ಬಿತ್ತಿ ಬೆಳೆಯದೇ ಇದ್ದರೆ ಯಾರೊಬ್ಬನು ಬದುಕಲು ಸಾಧ್ಯ ಇಲ್ಲ. ನಿಮಗೆ ಕಾಲಿಗೆ ಹಾಕುವಂಥ ಶೂ ಚಪ್ಪಲಿ AC ರೂಮಲ್ಲಿ ಸಿಗತ್ತೆ. ಆದರೆ ರೈತ ಬೆಳೆಯುವ ಬೆಳೆ ಕೊಚ್ಚೆ ಧೂಳು ಎಲ್ಲ ಇರುವಂಥ ಫುಟ್ಪಾತಲ್ಲೇ ಸಿಗೋದು. ಇವತ್ತು ಬಟ್ಟೆ ಸ್ವಚ್ಛ ಇರಲಿಲ್ಲ ಅನ್ನೋ ಕಾರಣಕ್ಕೆ ರೈತನ ಬಟ್ಟೆ ಸ್ವಚ್ಛ ಇಲ್ಲ ಅಂತ ಕಾರಣಕ್ಕೆ ಆತನ ಮೆಟ್ರೋಗೆ ಪ್ರವೇಶ ಮಾಡೋಕ್ಕೆ ಬಿಡಲಿಲ್ಲ ಅಂತಂದರೆ ರೈತ ಎಲ್ರಿ ಆಕಾಶದಲ್ಲ ಬೆಳೆ ಬೆಳೆಯೋದು? ರೈತ ನೆಲದಲ್ಲೇ ತಾನೇ ಬೆಳೆ ಬೆಳೆಯೋದು. ರೈತ ನೆಲದಲ್ಲಿ ಬೆಳೆದ ಹಣ್ಣನ್ನೇ ತಾನೇ ತಲೆ ಮೇಲೆ ಹೊತ್ಕೊಳ್ಳೋದು. ರೈತ ನೆಲದಲ್ಲಿ ಬೆಳೆದಂಥ ಗೆಡ್ಡೆ ಗೆಣಸುಗಳನ್ನು ತಾನೇ ಮೈ ಮೇಲೆ ಹೊತ್ಕೊಳ್ಳೋದು. ಮಣ್ಣಾಗದೆ ಇನ್ನೇನ್ರಿ ಆಗತ್ತೆ? ಯಾರು ಬರಬೇಡಿ ಅಂತ 15 ನಿಮಿಷ ಕಾಯಿಸಿದ್ರಲ್ಲ, ಅವನು ಏನು ತಿಂತಾನಂತೆ ಮಧ್ಯಾಹ್ನ ಹೊಟ್ಟೆಗೆ? ಏನಂತೆ? ಬನ್ನಿ ಕಿತ್ತೋಗಿರೋ ಕಂಪ್ಯೂಟರ್ ಕೊಡ್ತೀನಿ ತಿಂತಾನಂತ? ಕಬ್ಬಿಣದ ಪೀಸ್ ತಿಂತಾನಂತ? ಗೋಣಿ ಚೀಲ ತಿಂತಾನಂತ? ನಿಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಬಿಟ್ಬಿಟ್ರಿ ಕೆಲಸನ, ಬೇರೆ ಯಾವ್ದಾದ್ರು ಕೆಲಸ ಮಾಡಿ. ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ ಇಲ್ಲಿ. ಬೋರಿಂಗ್ ಇನ್ಸ್ಟಿಟ್ಯೂಟ್ ಶೂ ಮತ್ತು ಧೋತಿ ಅಥವಾ ಲುಂಗಿ ಹಾಕಿ ಹೋದ್ರೆ ಎಂಟ್ರಿ ಕೊಡಲ್ಲ. ನೀವು ದೇವೇಗೌಡರಿಗೆ ಎಂಟ್ರಿ ಕೊಡದೇ ಇರ್ತೀರಾ? ಕುಮಾರಸ್ವಾಮಿ ಅವ್ರಿಗೆ ಎಂಟ್ರಿ ಕೊಡದೇ ಇರ್ತೀರಾ? ನರೇಂದ್ರ ಮೋದಿ ಅವರು ಇತ್ತೀಚೆಗೆ ತಮಿಳುನಾಡಿಗೆ ಬಂದಾಗ ಚೀನಾದ ಅಧ್ಯಕ್ಷರ ಜೊತೆ ಧೋತಿ ಹಾಕೊಂಡ್ ಬಿಡಲ್ವಾ ನೀವು? ಬ್ರಿಟಿಷರು ಮಾಡಿದ್ದನ್ನ ನೀವ್ಯಾಕ್ರಿ ನೆಕ್ತೀರಾ? ನೀವ್ಯಾಕೆ ನೆಕ್ಕಿ ಸಾಯ್ತೀರಾ? ಈ ಕ್ಷಣ ಕೇವಲ ಮಾತ್ರ ಅಲ್ಲ, ಆತನನ್ನ ಹೆಂಗ್ ಮಾಡಬೇಕಂತ ಆತನಿಗೆ ಕೆಲಸನೇ ಕೊಡಬಾರ್ದು. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಮೇಲೆ ಮೊನ್ನೆ ಅಷ್ಟೇ ಬಾಲಬ್ರೂಹಿ ಒಂದು ಕ್ಲಬ್ ಅನ್ನ ಓಪನ್ ಮಾಡಿದ್ರು ಸಿದ್ದರಾಮಯ್ಯನವರು. ಅವ್ರಿಗಾದ ಅವಮಾನವನ್ನು ಕೂಡ ಹೇಳ್ಕೊಂಡ್ರು. ಏನ್ ಅಂದ್ಕೊಂಡಿದ್ದೀರಿ ನೀವೆಲ್ಲ ಆ ಕಡೆ ಸೈಡಿಂದ ಬಂದವರಂಗೆ ಯಾಕೆ ಆಡ್ತೀರಿ? ಬ್ರಿಟಿಷರ ಸೈಡಿಂದ ಬಂದವರಂಗೆ ನೀವು ಇಲ್ಲೇ ತಾನೆ, ನಿಮ್ಮ ತಂದೆ ತಾಯಿ ಇಲ್ಲೇ ಅವರೇ ತಾನೆ. ಸಾರಿ ಟು ಸೇ ದಿಸ್. ಈ ರಿಪೋರ್ಟ್ ನೋಡಿ. ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ. ತಲೆ ಮೇಲೆ ಬಟ್ಟೆ ಗಂಟು, ಬಿಳಿ ಶರ್ಟು, ದೋತರ ತೊಟ್ಟು ನಿಂತಿರುವ ವ್ಯಕ್ತಿಯೇ ಅನ್ನದಾತ. ಇವರು ನಮಗೆ ನಿಮಗೆ ಅನ್ನ ಹಾಕುವ ರೈತ ಕಣ್ರಿ. ಇವರು ನಿಂತಿರೋದು ಯಾರಪ್ಪನ ಮನೆಯಲ್ಲೂ ಅಲ್ಲ, ರಾಜಾಜಿನಗರದ ಮೆಟ್ರೋ ಸ್ಟೇಷನ್ನಲ್ಲಿ. ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಒಂದ್ ಕಡೆ ಚೆಕ್ಕಿಂಗ್ ಎಂಟ್ರಿಯಲ್ಲಿ ನಿಂತಿರುವ ಈ ದೇಶದ ಬೆನ್ನೆಲುಬು ರೈತ, ಇನ್ನೊಂದೆಡೆ ಸಹ ಪ್ರಯಾಣಿಕರೊಬ್ರು ರೊಚ್ಚಿಗೆದ್ದಿರೋದು. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿ. ಅದೆಲ್ಲಿಗೆ ಹೋಗ್ಬೇಕಿತ್ತು ಅನ್ನದಾತ? ರೈತನ ಬಟ್ಟೆ ಕ್ಲೀನ್ ಆಗಿಲ್ಲ ಅಂತ ಮೆಟ್ರೋ ಸಿಬ್ಬಂದಿ ಎಂಟ್ರಿಯಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಅನ್ನದಾತನಿಗೆ ಅವಮಾನ. ಮೆಟ್ರೋ ಎಂಟ್ರಿಯಲ್ಲೇ 15 ನಿಮಿಷ ರೈತನಿಗೆ ತಡೆ. ಅಲ್ಲ, ಇದು ಬೇರೆಯವರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್. ಇದು ಅನ್ನದಾತರೊಬ್ಬರು ಗಲೀಜು ಡ್ರೆಸ್ ಹಾಕಿದ್ದಾರೆ ಎಂದು ಮೆಟ್ರೋ ಭದ್ರತಾ ಸಿಬ್ಬಂದಿ ತಡೆದು ನಿಲ್ಲಿಸಿ ಅವಮಾನಿಸಿದ್ದಾರೆ. ಈ ರೈತ ರಾಜಾಜಿನಗರದಿಂದ ಮೆಜೆಸ್ಟಿಕ್ಗೆ ಹೋಗಲು ಮೆಟ್ರೋ ಕಾಯಿನ್ ತೆಗೆದುಕೊಂಡಿದ್ರು. ಬ್ಯಾಗ್ ಸ್ಕ್ಯಾನಿಂಗ್ ಮಾಡಿ ರೈತನನ್ನ ತಪಾಸಣೆ ಮಾಡಿದ್ರು. ಮೆಟ್ರೋ ಹತ್ತಲು ಅವಕಾಶ ಮಾಡಿಕೊಟ್ಟಿಲ್ಲ ಈ ಐನಾತಿ ಭದ್ರತಾ ಸಿಬ್ಬಂದಿ. ಒಟ್ಟು 15 ನಿಮಿಷ ರೈತನಿಗೆ ತಡೆದು ಅಮಾನವೀಯ ವರ್ತನೆ ತೋರಿದ್ದಾರೆ. ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ.
ಇನ್ನು ಈ ಅಮಾನವೀಯ ವರ್ತನೆಯ ವಿಡಿಯೋ ಮಾಡಿ ದೀಪಕ್ ಎಂಬುವರು ಎಕ್ಸ್ ನಲ್ಲಿ ಹರಿಬಿಟ್ಟಿದ್ರು. ಘಟನೆ ನಡೆದ ಒಂದೇ ದಿನದಲ್ಲಿ ಟ್ವಿಟರ್ ನಲ್ಲಿ ಕನ್ನಡಿಗರು ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಂದೆಂದಿಗೂ ಅನ್ನದಾತನ ಪರ ರಿಪಬ್ಲಿಕ್ ಕನ್ನಡ. ಬಿಗ್ ಇಂಪ್ಯಾಕ್ಟ್ ಗದರ್, ಮೆಟ್ರೋ ಸಿಬ್ಬಂದಿ ತಲೆದಂಡ. ನಾವು ಮೆಟ್ರೋದಲ್ಲಿ ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ರಿಪಬ್ಲಿಕ್ ಕನ್ನಡ ಅಂದ್ರೆ ನಿಮ್ಮ ಧ್ವನಿ ಮಾತ್ರ ಅಲ್ಲ, ಎಂದೆಂದಿಗೂ ಅನ್ನದಾತರ ಪರ ಏಕೈಕ ಸುದ್ದಿವಾಹಿನಿ ರಿಪಬ್ಲಿಕ್ ಕನ್ನಡ. ಅನ್ನ ಹಾಕೋ ರೈತ, ದೇಶ ಕಾಯೋ ಯೋಧ, ಇವರಿಬ್ಬರಿಗೆ ಅವಮಾನ ಆದ್ರೆ ಸಹಿಸೋದಿಲ್ಲ ನಿಮ್ಮ ರಿಪಬ್ಲಿಕ್ ಕನ್ನಡ. ಸುಮ್ಮನೆ ಹೇಳಿಲ್ಲ ಸ್ವಾಮಿ, ದೇಶ ಮೊದಲು ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಗ್ತಿದ್ದಂತೆ ಬಿಎಂಆರ್ಸಿಎಲ್ ಅಲರ್ಟ್ ಆಗಿದ್ದು ರಾಜಾಜಿನಗರದ ಮೆಟ್ರೋ ಭದ್ರತಾ ಸಿಬ್ಬಂದಿಯನ್ನ ಅಮಾನತು ಮಾಡಿದ್ರು. ಒಟ್ಟಾರೆ ಎಲ್ಲಿಂದಲೋ ಬಂದ ರೈತನಿಗೆ ಅವಮಾನ ಮಾಡಿದ್ದು ನಾಚಿಕೆಗೇಡುತನ. ಕೇವಲ ಒಬ್ಬ ಸಿಬ್ಬಂದಿ ಮಾತ್ರವಲ್ಲ, ಅಲ್ಲಿ ಸಾಲಾಗಿ ಹಲ್ಲು ಕಿಸಿದುಕೊಂಡು ನಿಂತಿದ್ದ ಎಲ್ಲ ಸಿಬ್ಬಂದಿಗೆ ಶಿಕ್ಷೆ ಆಗಬೇಕು. ಆ ರೈತನನ್ನ ಹುಡುಕಿಕೊಂಡು ಬಂದು ಕ್ಷಮೆ ಕೇಳಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ. ಅವರು ಗಲೀಜಿರ್ಲಿ, ರೈತರವರು ಪಾಪ ಅವ್ರಿಗೆ ಏನು ಗೊತ್ತಾಗತ್ತೆ ಹೇಳಿ. ನೀವು ಗಲೀಜಾಕ ನೀವು ಹೇಳಿ ವಿಚಾರ ಮಾಡಿ. ಹಳ್ಳಿಯವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದು 15 ನಿಮಿಷ ಆಯ್ತು ಇಲ್ಲಿ. ಏನಾರ ಇದು ಇದ್ರೆ ಏನಾರ ಪ್ರಾಬ್ಲಮ್ ಇದ್ರೆ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ಇದು ಬಹಳ ದುಃಖ ಕೊಡುವಂಥ ಸಂಗತಿ. ರೈತರ ಬಗ್ಗೆ ನಾನು ಹೇಳಿದ್ನಲ್ಲ, ವಿಶ್ವದ 700-750 ಕೋಟಿ ಜನ ಕೂಡ ಮಧ್ಯಾಹ್ನ ಊಟ ಮಾಡಲೇಬೇಕು, ಆಹಾರ ತಿನ್ನಲೇಬೇಕು, ರಾತ್ರಿ ತಿನ್ನಲೇಬೇಕು. ನೀವು ಏನೇ ಅಂದ್ಕೊಳ್ಳಿ, ಅವೆಲ್ಲವೂ ಕೂಡ ಉತ್ಪಾದನೆ ಮಾಡೋದು ರೈತನೇ ಅಲ್ವಾ? IT ಫೀಲ್ಡ್ ಬಿದ್ದೋದ್ರೆ ದೇಶ ಹಾಳಾಗೋಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಷ್ಟು 4 ದಿವಸ. ಶಿವರಾಜ್ ಕುಮಾರ್ದು ಒಂದು ಪಿಕ್ಚರ್ ಬಂದಿತ್ತಲ್ಲ, ಬಂಗಾರದ ಮನುಷ್ಯ, ಸನ್ ಆಫ್ ಬಂಗಾರ ಅಂತ ಹೇಳಿ. ಎಲ್ಲ ನಿಲ್ಲಿಸ್ಬಿಟ್ರು ತಿನ್ನೋದು. ಏನಾಯ್ತು ಆಗ? ಈತನೇ ದೀಪಕ್ ಎನ್, IT ಇಂಜಿನಿಯರ್. ಈ IT ಇಂಜಿನಿಯರ್ ದೀಪಕ್ ಅವರ ಕಾರಣಕ್ಕಾಗಿ ಇದು ಗೊತ್ತಾಗಿದ್ದು ಇವತ್ತು ಅಂತ. IT ಇಂಜಿನಿಯರ್ ಅವರು ತಳ್ಳಿದ್ದಲ್ಲ, ಸಾರಿ, IT ಇಂಜಿನಿಯರ್ ಇವರು ಅದನ್ನು ನೋಡಿಬಿಟ್ಟು ವಿಡಿಯೋ ಮಾಡಿ ಹಾಕ್ತಾರೆ. ಇಡೀ ಕರ್ನಾಟಕದ ಪರವಾಗಿ, ಇಡೀ ಅನ್ನದಾತರ ಪರವಾಗಿ, ಯಾರೆಲ್ಲ ಹೊಟ್ಟೆಗೆ ಅನ್ನ ತಿಂತಾರೋ ಅವರ ಪರವಾಗಿ ದೀಪಕ್ ಎನ್ ಅವರಿಗೆ ನಮ್ಮ ಸೆಲ್ಯೂಟ್. ರೈಟ್. ಆಮೇಲೆ ವೀಕ್ಷಕರೇ, ಒಂದನ್ನು ಬಿಟ್ಕೊಳ್ಳಿ, ಆ ರೈತರನ್ನು ಖಂಡಿತವಾಗ್ಲೂ ಕರ್ಕೊಬರ್ತೀನಿ ನಾನು. ನಮಗೆ ಇದು ರೈತನಿಗೆ ಮಾಡಿದಂಥ ಅನ್ಯಾಯ ಅಲ್ಲ, ನಮ್ಮ ಹೊಟ್ಟೆಗೆ ಮಾಡಿದಂಥ ಅವಮಾನ, ಅನ್ಯಾಯ. ನಮ್ಮ ಹೊಟ್ಟೆಗೆ. ಮೆಟ್ರೋ ಅಂದ್ರೆ ಏನು? ಆ ತಳ್ಳದವ ಇದಾನಲ್ಲ, ನನಗೆ ಆತ ಸಿಗಬೇಕು ಸರ್. ತಳ್ಳದವ ಇದಾನಲ್ಲ, ಆತ ಸಿಗಬೇಕು. ಒಂದೊಂದು ಅಗಳು ಅನ್ನ ನೋಡಿದಾಗ ಅವನಿಗೆ ನೆನಪಾಗಬೇಕು, ಇದು ಯಾರು ಬಿತ್ತಿದ್ದು. ದೀಪಕ್ ಇದ್ದಾರೆ, IT ಇಂಜಿನಿಯರ್, ಇವರು ಇದನ್ನ ಅಪ್ಲೋಡ್ ಮಾಡಿದಂಥವ್ರು. ದೀಪಕ್ ಅವರೇ, ವಿಶ್ವದ ಯಾರೆಲ್ಲ ಅನ್ನ ತಿಂತಾರೋ ಅವರೆಲ್ಲರ ಪರವಾಗಿ ನಿಮಗೆ ನಮ್ಮ ಸೆಲ್ಯೂಟ್. ಬಟ್ ನಿಮಗೇನನ್ಸು ಸರ್ ಆ ಕ್ಷಣದಲ್ಲಿ ಅಲ್ಲಿ? ಸರ್ ಆಕ್ಚುಲಿ ಫಸ್ಟ್ ಕಾರ್ತಿಕ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವರು ಫಸ್ಟ್ ಸ್ಟ್ಯಾಂಡ್ ಔಟ್ ಆಗಿ ಇದನ್ನ ವಿಡಿಯೋ ಮಾಡಿದ್ರು. ಕಾರ್ತಿಕ್ ಅಂತ ಹೇಳಿ. ಕಾರ್ತಿಕ್ ಓಕೆ. ಹೌದೌದು. ಪ್ಲೀಸ್. ಸೊ ಅದೇ ಈಗ ನನಗೂ ನಂಬಕ್ಕಾಗ್ಲಿಲ್ಲ ಫಸ್ಟ್ ಅವರು ವಿಡಿಯೋ ಕಳಿಸ್ದಾಗ. ಅದು ಒಬ್ರು ಮೆಟ್ರೋದಲ್ಲಿ ರೈತರನ್ನ ಬಿಡ್ತಾ ಇಲ್ಲ, ಅದು ಜಸ್ಟ್ ಬರೀ ಅವ್ರು ಉಡುಪಿಗೋಸ್ಕರ ಅಂತ ಹೇಳಿದಾಗ ಅದನ್ನ ನಂಬಕ್ ಆಗ್ಲಿಲ್ಲ. ಆ ವಿಡಿಯೋ ನೋಡಿದಾಗ ಬಹಳ ಬೇಜಾರಾಯ್ತು. ನಾನು ಅನ್ಕೊಂಡೆ ಟ್ವಿಟರ್ಗೆ ಹಾಕಿದ್ನ ಎಸ್ಕಲೇಟ್ ಮಾಡಿ ಅಫಿಷಿಯಲ್ಸ್ಗೆಲ್ಲ ಸ್ವಲ್ಪ ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದೆ ಸರ್ ಅದನ್ನ. ಓಕೆ, ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಅದಕ್ಕೆ ಬಂದ ರೆಸ್ಪಾನ್ಸ್ ಹೆಂಗಿತ್ತು? ಆಮೇಲೆ ಫಸ್ಟ್ ದಿವಸ ಏನು ಇದ್ದಿಲ್ಲ ಸರ್. ಆಮೇಲೆ ಪಿಕಪ್ ಆಗಿ ಒಂದ್ ಅರೌಂಡ್ 3.5 ಲಕ್ಷ ಜನ ನೋಡಿದ್ದಾರೆ. ಎಲ್ಲಾ ಸರ್ ನಿಮ್ಮ ಹೆಸರೇನು? ದೀಪಕ್. ಸರ್ ದೀಪಕ್. ಇದು ದೀಪಕ್. ಇವರು ಕಾರ್ತಿಕ್ ಅನ್ನೋ ಹುಡುಗ ಅದನ್ನ ಫಸ್ಟ್ ಮಾಡಿದ್ದ ಅಂತ ಹೇಳಿ. ಆಮೇಲೆ ಒಂದು ದೀಪಕ್, ಇವತ್ತು ಒಂದು ನಿಮ್ಮ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ಮಾಧ್ಯಮ ಅಂತಂದ್ರೆ ನಮಗೆ ಉಗಿಯೋರು ಜಾಸ್ತಿ ಇದ್ದಾರೆ, ನನಗೆ ಗೊತ್ತಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಅವರವರ ಇಚ್ಛೆ, ನಾನು ಅದನ್ನು ಬೇಡ ಅಂತಲೂ ಹೇಳಲ್ಲ.
ಆದರೆ ಇವತ್ತು ಆ ರೈತರಿಗೆ ಅವಮಾನವಾಗಿದೆ ಅಂತೇಳಿ ಮಾಧ್ಯಮ ಮಾಡಿದ ಕೆಲಸದ ಬಗ್ಗೆ ನಿಮಗೆ ಮೆಚ್ಚುಗೆ ಇದೆಯಾ ಸರ್? ಸರ್ ಕೇಳಿಲ್ಲ, ಏನೋ ಸರ್ ಹೇಳಿ. ಇವತ್ತು ಮಾಧ್ಯಮ ನಮ್ಮ ಹತ್ರ ಒಂದು 5 ಸುದ್ದಿ ಇತ್ತು ಸರ್, ರಾಜ್ಯಸಭೆ, ಮಂಡ್ಯ, ಮತ್ತೊಂದು ಮಗದೊಂದು, ಎಲ್ಲವನ್ನ ಬದಿಗಿಟ್ಟು ಆ ರೈತನ ಸ್ಟೋರಿಯನ್ನ ತಗೊಂಡಿದ್ದೀವಿ ನಾವು. ಇವತ್ತು ಮಾಧ್ಯಮ ಮಾಡಿದ ಕೆಲಸದ ಬಗ್ಗೆ ನಿಮಗೊಂದು ಮೆಚ್ಚುಗೆ ಇದೆಯಾ ಅಂತ? ಖಂಡಿತ ಖಂಡಿತ. ಯಾಕಂದ್ರೆ ಇದು ನಾವು ಮಾತಾಡ್ಬೇಕಾಗುತ್ತೆ. ಬರೀ ಈಗ ಎಲೆಕ್ಷನ್ ಪೊಲಿಟಿಷಿಯನ್ಸ್ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಏನಾದ್ರು ಒಂದು ಮಾತಾಡ್ತಿರ್ತಾರೆ, ಬೇಕು ಅಂತಾನೆ ನ್ಯೂಸ್ ನಲ್ಲಿ ಇರ್ಬೇಕಾಗತ್ತೆ. ಎಲೆಕ್ಷನ್ಸ್ ಬಂದಾಗ ಅವ್ರ ಓಟ್ಗಳು ಬೇಕಾಗುತ್ತೆ, ಮಾತಾಡ್ತಾರೆ. ಅದು ಹೊಟ್ಟೆ ತುಂಬಿಸಲ್ಲ ಸರ್. ಅದು ಹೆಂಗ್ ಹೊಟ್ಟೆ ತುಂಬಿಸುತ್ತೆ ಹೇಳಿ? ರೈತನಿಗೆ ಒಂದು ಗೌರವ ಕೊಟ್ಟು ಆ ರೈತ ಏನು ಅನ್ನ ಹಾಕ್ತಾನೆ ಅದರಿಂದ ನಮ್ಗೆ ಹೊಟ್ಟೆ ತುಂಬುತ್ತೆ ಅಲ್ವಾ? ಸೊ ಅವ್ರಿಗೆ ಮೊದ್ಲು ನಾವು ಗೌರವ ಕೊಡ್ಬೇಕಾಗತ್ತೆ. ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ ಕೊಡ್ಬೇಕಾಗುತ್ತೆ. ಸೊ ಅಭಿನಂದನೆಗಳು ನಿಮ್ಗೆ. ದೀಪಕ್, ನಿಮ್ಮ ನಂಬರ್ ಒಂದು ನನಗೆ ಹೇಳ್ಬೋದಾ? ನನಗೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕಾಗಿದೆ. ನಿಮ್ಮ ನಂಬರ್ ಒಂದು ಆಗ್ತಾ ಇದ್ದೀನಿ, ನಿಮಗೆ ಇಡೀ ದೇಶದಿಂದ ಒಂದು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಪ್ಲೀಸ್ ನಿಮ್ಮ ನಂಬರ್ ಒಂದು ಹೇಳಿ ಸರ್. ಇಲ್ಲಿ ಇದ್ರಲ್ಲ ಸರ್? ಹೌದು, ಹೇಳಿ. ಪರವಾಗಿಲ್ಲ, ರಿಪೋರ್ಟರ್ ಕೊಟ್ಟಿದ್ದೀನಿ ಸರ್. ಇಲ್ಲ, ನೀವು ಹೇಳಿ ಒಮ್ಮೆ. ಅಲ್ಲ, ಮತ್ತೆ ಬಹಳಷ್ಟು ಕಷ್ಟ ಆಗ್ಬಿಡುತ್ತೆ. ತುಂಬಾ ತೊಂದರೆ ಆಗುತ್ತೆ. ಆದ್ರೂ ಜನಗಳು ಕೇಳ್ತಾ ಇದ್ದಾರೆ, ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ. ಅದಕ್ಕೆ ನಂದು ಪ್ರತ್ಯರ್ಪಣ ಅಂತ ಒಂದು ಪೇಜ್ ಇದೆ ಸರ್. ನಾವು ಆರ್ಗನೈಸೇಷನ್ ಅವರು, ನಾನು ಕೋ-ಫೌಂಡರ್. ಓಕೆ. ನಾವು ಈ ತರ ಸಮಾಜ ಸೇವೆ ಮಾಡ್ತೀವಿ. ಅವ್ರು ಏನೇ ಮಾಡ್ಬೇಕಂದ್ರು ಅವರು ವೆಬ್ಸೈಟ್ ಹೋಗ್ಬೋದು, ಪ್ರತ್ಯರ್ಪಣ ಅಂತ ಹೇಳಿ. ಖಂಡಿತ ಪ್ರತ್ಯರ್ಪಣ. ನಾನು ಅದನ್ನು ಶೇರ್ ಮಾಡ್ತೀನಿ, ನನಗೂ ಕೂಡ ಕಳಿಸಿ, ನಾನು ತಗೋತೀನಿ ಅದನ್ನ. ಆಮೇಲೆ ದೀಪಕ್, ನಾನು ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ, ನನ್ನ ನಿಮ್ಮ ಎಲ್ಲರ ಕರ್ತವ್ಯ ಇದು. ಅನ್ನದಾತನಿಗೆ ಅನ್ಯಾಯವಾದಾಗ ನಿಮಗೆ ಮತ್ತು ಕಾರ್ತಿಕ್ಗೆ ಮತ್ತೊಮ್ಮೆ ನಾನು ಹೇಳಿದ್ನಲ್ಲ, ಯಾರೆಲ್ಲ ವಿಶ್ವದಲ್ಲಿ ಹೊಟ್ಟೆಗೆ ಅನ್ನ ತಿಂತಾರೋ ಅವರಿಗೆಲ್ಲರ ಪರವಾಗಿ ಅವರಿಂದ ನಿಮಗೆ ಒಂದು ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ದೀಪಕ್, IT ಇಂಜಿನಿಯರ್. ನೋಡಿ, ಇವತ್ತು ದೊಡ್ಡ ಬೆಂಕಿ ಅಂತ ಸ್ಟೋರಿ ಇತ್ತು ನಮ್ಮಲ್ಲಿ. ಬೆಂಕಿ ಅಂತ ಸ್ಟೋರಿ ನಾವು ಹೇಳ್ತೀವಲ್ವ, ನಮ್ಮಲ್ಲಿ ಮಾತ್ರ ಅಂತ ತುಂಬ ಸ್ಟೋರಿ ಇತ್ತು. ಎಲ್ಲ ಸ್ಟೋರಿಗಳನ್ನು ನಿಲ್ಲಿಸಿ ಆ ಅನ್ನದಾತರ ಸ್ಟೋರಿಯನ್ನು ತಗೊಂಡಿದ್ದೀವಿ. ಆತ ಯಾವ ರೀತಿ ಅಂತಂದರೆ, ಇದನ್ನು ಯಾಕೆ ಮತ್ತೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತಂದರೆ, ಹುಷಾರ್, ಖಬರ್ದಾರ್ ಅಂತಾರಲ್ಲ, ಹುಷಾರ್. ಅನ್ನದಾತರನ್ನ ಬಸ್ಸಲ್ಲಿ ಹತ್ಸೋದಿಲ್ಲ, ರೈಲಲ್ಲಿ ಹತ್ಸೋದಿಲ್ಲ, ವಿಮಾನದಲ್ಲಿ ಹತ್ಸೋದಿಲ್ಲ. ನಿಮ್ಮ ಎಲ್ಲವೂ ಇರೋದು ಆತ ದುಡಿದ್ರೆ ಮಾತ್ರ ನೀವು ಹೊಟ್ಟೆ ತುಂಬೋದು. ನೀವು ವಿಮಾನದ ಪೈಲಟ್ ಆಗಿದ್ರು ಓಕೆ, ಆಯ್ತಾ? ಮಧ್ಯಾಹ್ನ ಸಂಜೆ ಹೊಟ್ಟೆಗೆ ತಿನ್ನದೆ ನೀವು ತೋರಿಸಿ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಆ ರೈತನಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.